ಸಂಡೂರು ತಾಲೂಕಿನ ಬೊಮ್ಮಘಟ್ಟ ಗ್ರಾಮದಲ್ಲಿ ಇರುವ ಶ್ರೀ ಹುಲಿಕುಂಟೇಶ್ವರ ಸ್ವಾಮಿ ರಥೋತ್ಸವ ಸಾವಿರಾರು ಭಕ್ತರ ಆಗಮನದಿಂದ ಬಹಳ ವಿಜೃಂಭಣೆಯಿಂದ ಜರುಗಿದೆ. ಈ ರಥೋತ್ಸವದ ಪ್ರಯುಕ್ತವಾಗಿ ಬೊಮ್ಮಘಟ್ಟದ ಭಾರತೀಯ ವಿದ್ಯಾನಿಕೇತನ ಶಾಲೆಯ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯವನ್ನು ನಡೆಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಆದ ಅನ್ನಪೂರ್ಣ ಇ ತುಕಾರಾಂ ಅವರು ಚಾಲನೆ ಕೊಟ್ಟು ಇದೇ ರೀತಿ ತಮ್ಮ ಸಾಮಾಜಿಕ ಕಾರ್ಯಗಳು ನಿರಂತರವಾಗಿ ನೆರವೇರಲಿ ಅಂತ ಹಾರೈಸಿದ್ರು. ಭಾರತೀಯ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿ ವಿಜಯ ಬಿ ಹಾಗೂ ಅಧ್ಯಕ್ಷರು ಆದ ಆನಂದ ಶಾನಭೋಗ ಮಾತನಾಡಿ, ನಮ್ಮ ಶಾಲೆಯು ಕಳೆದ 25 ವರ್ಷಗಳಿಂದ ಭದ್ರವಾಗಿ ನೆಲೆಯೂರಬೇಕಾದ್ರೆ ಶಾಲಾ ಶಿಕ್ಷಕರು ಪಿಲ್ಲರ್ಗಳಂತೆ ಗಟ್ಟಿಯಾಗಿ ನಿಂತು ತಮ್ಮ ವಿದ್ಯಾರ್ಜನೆಯ ಮೂಲಕ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟಿದ್ದು ಕಾರಣ ನಮ್ಮ ಶಾಲೆಯು ಈ ಭಾಗದಲ್ಲಿ ಉನ್ನತ ಮಟ್ಟದಲ್ಲಿ ಪ್ರಚಲಿತದಲ್ಲಿ ಇದೆ ಹಾಗೂ ಮಕ್ಕಳ ಪೋಷಕರು ಸಹ ಶಾಲೆಯ ವಾತಾವರಣ ಹಾಗೂ ವಿದ್ಯಾರ್ಜನೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಶಾಲೆಗೆ ಹಾಜರಾಗಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ನಮ್ಮ ಶಾಲೆಯ ವತಿಯಿಂದ ಕೇವಲ ವಿದ್ಯೆಯನ್ನು ಹಂಚುವ ಕೆಲಸದ ಜೊತೆಗೆ ಸಾಮಾಜಿಕವಾಗಿ ಧಾರ್ಮಿಕ ಸಮಾರಂಭಗಳಲ್ಲಿ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಹೊಂದಿದ್ದು, ಇದಕ್ಕೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ಗಣ್ಯರು, ಹಿರಿಯ ಮುಖಂಡರು ಹಾಗೂ ಸಾರ್ವಜನಿಕರು ಮತ್ತು ನಮ್ಮ ಶಾಲಾ ಶಿಕ್ಷಕರು ಪ್ರೋತ್ಸಾಹದಿಂದ ಈ 2 ದಾನಗಳು ನಮ್ಮ ಶಾಲೆಯ ವತಿಯಿಂದ ನೀಡಲು ಸಾಧ್ಯವಾಗಿದೆ. ನಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಯಲು ದೇವರು ನಮಗೆ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸಿದ್ರು. ಮೊದಲು ಹೇಗಿತ್ತು ಹಿಂದಿನ ಇದರಲ್ಲಿ ಸನಾತನವಾಗಿ, ಇವಾಗ ನಾವು ಭಾರತೀಯರೆಲ್ಲ ಒಂದು ಅಂತ ಮುಂದಕ್ಕೆ ಬರಬೇಕು. ಯಾವುದು ಜಾತಿ ಮತ ಅನ್ನಲ್ಲ, ವಿದ್ಯೆಯಿಂದ ಅದು ಎಲ್ಲ ಕಳಿಬೋದು ಅಂತ. ವಿದ್ಯೆಯಿಂದ ಎಲ್ಲರೂ ಸಮಾನರಾಗ್ಬೋದು. ಅದನ್ನು ಎಲ್ಲರೂ ಒಂದು ದೇಶದ ಒಂದು ಒಗ್ಗಟ್ಟನ್ನು ನಾವು ಇದು ಮಾಡ್ಬೋದು. ಆ ಮೇಲು ಕೀಳು ಅವನ್ನೆಲ್ಲ ಇದು ಮಾಡಿಕೊಂಡು ಅದು ನಮಗೆ ಕಣ್ಣಿಗೆ ಬರೋದ್ರಿಂದ ಸಾರ್ವತ್ರಿಕವಾಗಿ ಭೋಜನ ವ್ಯವಸ್ಥೆ ಮಾಡಬೇಕು. ಇಲ್ಲರಿಗೆಲ್ಲ ತೊಂದರೆ ಆಗ್ತದೆ, ಬೇರೆ ಗ್ರಾಮಸ್ಥರು ಎಲ್ಲರೂ ಬಂದಿರ್ತಾರೆ, ಅದು ಆಹಾರ ನೀರು ತೊಂದರೆ ಆಗುತ್ತೆ ಇಲ್ಲಿ ಅಂತ ಹೇಳಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನೀವೆಲ್ಲ ಒಪ್ಕೊಳ್ತೀರಂತ. ಅಲ್ಲ, ನಿಜವಾಗಿದೆ. ಅದರಲ್ಲಿ ಬೇರೆ ಇದಿಲ್ಲ. ಸಂವಿಧಾನ ಯಾರು ಹೋಗಕ್ಕೆ ಬರಲ್ಲ. ಅವರು ಹೇಳಿದ್ದ ಬೇರೆ ಏನೇನು ಹೇಳಿದ್ರಲ್ಲ, ಸಮಾನ ಅಂತ ಹೇಳಿದ್ರು. ನಮ್ಮ ಸನಾತನದಲ್ಲೇ ಇದೆ. ನಮ್ಮ ಸನಾತನದಲ್ಲಿ ಕೂಡ ಅಷ್ಟೇ, ಬೇರೆ ಇಲ್ಲ. ಅದು ಜಾತಿ ವ್ಯವಸ್ಥೆ ಆಗಿ ಇದಾಗಿರೋದಷ್ಟೇ. ಅದು ಮೊದಲು ಯಾರು ಇಲ್ಲ, ಈ ಯಾವ ಜಾತಿಗಳು ಇರಲಿಲ್ಲ ಮೊದಲು. ತಾವು ಸರ್ ಮೊದಲು ಸಾವಿರಾರು ವರ್ಷಗಳಿಂದ ಅದು ಏನಾಯಿತು, ಜಾತಿಯ ಒಂದು ಇದಾಯ್ತು ಅಷ್ಟೇ. ನಮ್ಮ ಅನುಕೂಲಕ್ಕಾಗಿ ನಾವು ಮಾಡ್ಕೊಂಡಿರೋ ಜಾತಿಗಳವು. ವಿಚಾರವಾಗಿ ನಮ್ಮಲ್ಲಿ ತೊಂದರೆಗಳಿತ್ತು. ಮೇನ್ ತೊಂದರೆ ಅಂದರೆ ಒಂದೇ ಒಂದಿತ್ತು, ನಮ್ಮ ರೋಡ್ ಸರಿಗಿದ್ದಿಲ್ಲ. ಮೊನ್ನೆ ಸನ್ಮಾನ್ಯ ತುಕಾರಾಂ ಅವರ ಮನೆಗೂ ಹೋಗಿದ್ವಿ. ಅವರು ಭರವಸೆ ಕೊಡ್ತಾರೆ, ಆಯಿತಾ, ನಿಮ್ಮ ರೋಡ್ ಖಂಡಿತವಾಗ್ಲೂ ನಾನು ಮಾಡಿಸ್ಕೊಡ್ತೀನಿ ಅನ್ನೋ ಆ ನಂಬಿಕೆ ಇದೆ ನಮಗೆ. ಅದು ಖಂಡಿತವಾಗ್ಲೂ ಆಗ್ತದೆ. ನಿಮ್ಮ ಮನೆ ಗುರುಭವನದಲ್ಲಿ ಕೂಡ ಹೀಗೆ ಒಂದು ಪೋಕ್ಸೋ ಕಾಯ್ದೆ ಇದರಲ್ಲಿ ಒಂದು JSW ಫೌಂಡೇಶನ್ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಿಮ್ಮ ಶಿಕ್ಷಕಿ ಅದನ್ನ MP ಅವ್ರ ಹತ್ರ ಅದನ್ನ ಚರ್ಚೆಗೆ ಕೇಳಿದ್ರು. ಆಮೇಲೆ ಶಾಸಕರ ಗುಡಿಗೆ ಅದನ್ನ ಕೇಳುವಂಥದ್ದು. ಹೌದು, ಅವರು ಅದು ರೋಡ್ ರಸ್ತೆ ಸರಿಗಿಲ್ಲ ಅಂತಕ್ಕಂಥದ್ದು. ಹೌದು, ರಸ್ತೆ ಸರಿಗಿಲ್ದಾಗಿರೋದು ನಮಗೆ ದೊಡ್ಡ ಸಮಸ್ಯೆ ಇದೆ. ಅದು ಮೊನ್ನೆ ಅವ್ರು ಕೂಡ ಭರವಸೆ ಕೊಟ್ಟರು, ನಾನು ಮಾಡಿಕೊಡ್ತೀನಿ, ದಯವಿಟ್ಟು ನಿಮ್ಮ ಸಮಸ್ಯೆ ಏನೇ ಇದ್ರೂ ಪರ್ಸ್ನಲ್ ಆಗನ್ನ ಬರ್ರಿ, ಇಲ್ಲ ಅಂತಂದ್ರೆ ಇಲ್ಲನ್ನ ಬಂದು ಕೇಳ್ರಿ, ನಾನು ಮಾಡ್ತೀನಿ ಅಂತಂದು ಅವ್ರು ಕೊಟ್ಟಿರೋ ಭರವಸೆಯಿಂದ ಮಾರನೇ ದಿವಸ ನಾವು ಹೋದ್ವಿ. ಅವರು ಮಾಡ್ಕೊಡ್ತೀವಿ ಅಂತ ಹೇಳಿ ಇಬ್ಬರಿಗೂ ಭರವಸೆ ಕೊಟ್ಟಾರೆ. ಆ ನಂಬಿಕೆ ನಮಗಿದೆ, ಹಾಗೆ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ಆದ ಮಂಗಳಗೌರಿ, ಲಾವಣ್ಯ, ಲತಾ, ಆದಿತ್ಯ, ಅನುಕ್ರಾಸ್, ಲತಾ, ಲಕ್ಷ್ಮಿ ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು.